ಲೋಡ್ ನೋಡಿ ಯಾವ ಲೆವೆಲಿಗೆ ಆಗೈತೆ ಅಂದರೆ ಬಯಸದೆ ಬಂದ ಭಾಗ್ಯ ಅನ್ಕೊಂಡು ಲೋಡಿಗೆ ಬಂತು 18,700 ಬಂದೈತೆ. 18,700 ಅಂದರೆ ಬರೋಬ್ಬರಿ 14. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಸ್ವಾಗತ. ಗಾಡಿ ಎಷ್ಟಲ್ಲಿ ಹೋಯ್ತೈತೆ ಅಂದರೆ ಹತ್ರಲ್ಲೇ ಗಾಡಿ ಹೋಗ್ತಿರೋದು. ಯಾವ ಗೇರೆಲ್ಲ ಇತ್ತಪ್ಪ ಅಂದರೆ ಇಂಜಿಗೆ ಐತೆ. ಟ್ರ್ಯಾಕ್ಟ್ರ್ ಓಡಾಡೋ ರೋಡಲ್ಲಿ ನಮ್ಮ ಲಾರಿ ಕರ್ಸ್ಕೊಂಡು ಓಡಾಡ್ತಾವ್ರೆ. ಲಾರಿಗಳೆಲ್ಲ ಓಡಾಡುತ್ತೆ. ಗಾಡಿಗೆ ಏನಾರು ಮಾಡಿ ಮರೆಯ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಕ್ಸ್. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಉಜಿರೆ ಬಂದ್ಬಿಟ್ಟು ಖಾಲಿ ಮಾಡಿ ಇಲ್ಲ ಇದ್ದೆ. ಹೋಗ್ತಾ ಇದ್ದೆ ಆ್ಯಕ್ಚುಲಿ. ನಾನು ಪುತ್ತೂರ್ಗೆ ಹೋಗೋಣ ಇಲ್ಲ ಮಂಗ್ಳೂರ್ಗೆ ಹೋಗೋಣ, ಏನಾದರೂ ಲೋಡ್ ಮಾಡೋಣ. ಪುತ್ತೂರ್ಗೆ ಹೋದರೆ ಜ್ಯೂಸ್ ಇಲ್ಲ, ಮಂಗ್ಳೂರ್ಗೆ ಹೋದ್ರೆ ಏನಾದ್ರು ಲೋಡ್ ಆಗುತ್ತೆ, ಹೋಗೋಣ ಅನ್ಕೊಂಡೆ. ಬಟ್ ಉಜಿರೆ ಬಿಟ್ಟು ಇಲ್ಲೇ ಮುಂದೆ ಬಂದ್ಬಿಟ್ಟು ಇಲ್ಲೇ ಮರ ಇತ್ತು, ನೆರಳಿತ್ತು, ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಮಲಗಿದ್ದೆ. ಏನಪ್ಪ ಖುಷಿ ವಿಚಾರ ಅಂದರೆ ಇಲ್ಲೇ ಮಲಗಿದ್ದಾಗ ಬಂದು TNS ಅಂತ ಯಾವುದೋ ಟ್ರಾನ್ಸ್ಪೋರ್ಟ್ ಅವರಂತೆ ಬಂದ್ಬಿಟ್ಟು ಇಲ್ಲೇ ಕಾರ್ಕಳದಿಂದ ಲೋಡ್ ಇದೆ, ಹೋಗಿ ಕಾಯ್ಚಿಪ್ಪು ಅಂತ ಹೇಳಿದರು. ಲೊಕೇಶನ್ ಎಲ್ಲ ಹಾಕಿದ್ದಾರೆ. ಟನ್ನಿಗೆ 1,200 ಅಂತೆ. ಟನ್ನೇಜ್ ಬಾಡಿಗೆ ನಡೆಯುತ್ತೆ, ಎಷ್ಟನ್ನು ಅಂತೆಲ್ಲ ಹೇಳೋಕ್ಕಾಗಲ್ಲ. ಸುಮ್ಮನೆ ಮಲಗಿದ್ದೆ, ಟೈಮ್ ಪಾಸ್ ಆಗಲಿ ಅಂತ ಅವರೇ ಬಂದು ಎದ್ದೇಳಿಸಿದ್ರು. ಟೈಮ್ ಚೆನ್ನಾಗೈತೆ ಅನ್ಕೊಳ್ಳಿ ನಂದು. ಹೊರಡೋಣ ಈಗ ಇಲ್ಲಿಂದ. 39 ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಂಗ್ ಪಾಯಿಂಟಿಗೆ. ವಾಪಸ್ ಯೂ ಟರ್ನ್ ಮಾಡ್ಕೋಬೇಕು. ನಾನು ಇವಾಗ ಪುತ್ತೂರ್ಗೆ ಹೋಗೋ ರೋಡಲ್ಲಿದ್ದೆ. ಇದು ಪುತ್ತೂರ್ಗೆ ಹೋಗೋ ರೋಡು. ವಾಪಸ್ ಯೂ ಟರ್ನ್ ಮಾಡ್ಕೊಂಡು ಹೋಗಿ ಉಜಿರೆಯಿಂದ ಕಾರ್ಕಳದಿಂದ ಎಲ್ಲಿಗಪ್ಪ ಲೋಡು ಅಂದರೆ ಟಿಪ್ಟೂರ್ಗೆ ಲೋಡು, ಕಾಯ್ಚಿಪ್ಪು. ಬನ್ನಿ ಹೋಗೋಣ, ಲೋಡ್ ಮಾಡೋಣ. ಒಳ್ಳೆ ವಿಚಾರನ ಅಲ್ವಾ? ಸುಮ್ಮನೆ ನನ್ನ ಪಾಡಿನ ಮಲಗಿದ್ದೆ, ಅವರೇ ಬಂದು ತಿಳಿಸ್ಬಿಟ್ಟು ಲೋಡ್ ಕೊಟ್ಟರು. ಹೋಗೋಣ, ಲೋಡ್ ಮಾಡೋಣ. ಫ್ರೆಂಡ್ಸ್, ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗಿದ್ದೀನಿ. ಕಾಟ ಇಲ್ಲೇ ಐತೆ ರೋಡಿಂಗ್ ಪಾಯಿಂಟಲ್ಲಿ. ಇಲ್ಲೇ ಗೊತ್ತಾಗುತ್ತೆ ಲೋಡ್ ಆಗಿದ್ದೀನಿ ಇಮಿಡಿಯೇಟು. ಬೇರೆ ಕಡೆ ಎಲ್ಲ ಅಲ್ಲಿ ಇಲ್ಲಿ ಓಡಾಡಬೇಕು. ಬರೀ ಪೇಮೆಂಟ್ಗೋಸ್ಕರನೇ. ಇಲ್ಲೇನು ಸಮಸ್ಯೆ ಇಲ್ಲ. ತೆಂಗುರಾಜ ಕೋಕೋ ಪ್ರಾಡಕ್ಟ್ಸ್ ಅಂತ ಐತೆ. ಬನ್ನಿ ನೋಡೋಣ ಖಾಲಿ ಗಾಡಿ ಎಷ್ಟಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೋಗಿನ. ಖಾಲಿ ಗಾಡಿ ಒಂದು 5 ಟನ್ ಇದೆ. 5 ಇಲ್ಲ, 4,700 ಬರುತ್ತೆ. ನೋಡುವ ಎಷ್ಟಿದೆ ಅಂತ. ಇಲ್ಲಿ ಒಳಗಡೆ ಗೊತ್ತಾಗುತ್ತೆ ಎಷ್ಟು ಟನ್ ಇದೆ ಅಂತ. ಖಾಲಿ ಗಾಡಿ ಇನ್ನು K52 B ಫಾರ್ ಬೆಂಗಳೂರು 0233. ಹಾಂ, ಜಾಸ್ತಿ ಆಯ್ತಾ? ಗೈಸ್ ನೋಡಿ, ಇದೇ ಲೋಡ್ ಆಗೋದು ಫುಲ್ಲು ಕಾಯ್ಚಿಪ್ಪು. ಇದು ಕೋಕೋನಟ್ ಫ್ಯಾಕ್ಟ್ರಿ ಅನಿಸುತ್ತೆ. ಕೋಕೋನಟ್ ಆಯಿಲ್ ಯಾವುದೋ ಕಂಪ್ನಿ ಹೊರಗಡೆ ನೋಡಿದೆ. ಯಾವ ಕಂಪ್ನಿ ಅಂತ ಗೊತ್ತಾಗಿಲ್ಲ, ಬರೀ ಇದಾಕಿದ್ದಾರೆ ಅಷ್ಟೇ ನೇಮು. ಲೋಡ್ ಮಾಡ್ತಾರೆ ಇವಾಗ. ಫುಲ್ಲು ಲೋಡ್ ಮಾಡಲಿ. ಒಂದು 5 ಗಂಟೆ ಆಗುತ್ತಂತೆ ಲೋಡ್ ಆಗೋ ಹೊತ್ತಿಗೆ. ಲೋಡ್ ಮುಗಿಲಿ ಪಾಪ, ಇವ್ನು ಕಷ್ಟಪಡ್ತಾನೆ ತೆಗಿಯೋಕ್ಕೆ. ಚೊಕೋ ಬೈ फुल्लू तुम्हारे हाइट कितना आता है भाई? 8. हाँ, इसका पूरी इसका ऊपर 2 आएगा. इसका ऊपर 2 ये चीला मेले 2 बरते हैं. साइड में क्या कर रहा है? नीचे बाहर होता है ना? नहीं, बाहर इधर ही देगा, धुई डालेगा पूरी. इसको भूरी फाटा है, इधर बांध देगा. ठीक है. ಲೋಡ್ ನೋಡಿ ಯಾವ ಲೆವೆಲಿಗೆ ಆಗೈತೆ ಅಂದರೆ ಬಯಸದೆ ಬಂದ ಭಾಗ್ಯ ಅನ್ಕೊಂಡು ಲೋಡಿಗೆ ಬಂತು ಲೋಡು ಸಿರಿ ಅನ್ಕೊಂಡು. 10 ಟನ್ನು ಅಂತ ಹೇಳಿದ್ರು, ಮುಚ್ಚಮರೆ ಹಾಕಿ 10 ಟನ್ನು ಅಂತ ಹೇಳಿದ್ರು. ಇದು ನೋಡ್ರಿ ಈ ರೇಂಜಿಗೆ ತುಂಬೋರಿ. ಏನಿಲ್ಲ ಅಂದರು ಹಬ್ಬ ಅಂದ್ರೂ ಒಂದು 12-13 ಟನ್ ಬರ್ಬೋದು. ಕಾಟ ಹಾಕ್ಸಿದ್ಮೇಲೆ ತೋರಿಸ್ತೀನಿ. ಜೊತೆಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು ಈಗ. ಪಟ ಅಂತ ಟಾರ್ಪಲ್ ಹಾಕತ್ತವ್ರೆ. ಅವರೇ ಹಾಕ್ತಾರೆ ಟಾರ್ಪಲ್. ಹೋಗಲ್ಲ, ನಮ್ದೇನು ಕೆಲಸ ಇಲ್ಲ. ನೋಡೋಣ, ಕಾಟ ಮಾಡಿಸಾದ್ಮೇಲೆ ಎಷ್ಟು ಬರ್ತದೆ ಏನು ಅಂತ ಹೇಳ್ತೀನಿ. ನೋಡಿ ಮುಗ್ದೈತೆ ಕಂಪ್ಲೀಟಾಗಿ. ಹಗ್ಗ ಎಲ್ಲ ಇವರೇ ಹಾಕ್ತಾವ್ರೆ. ಏನು ಬಾಂಬೆ ಗಂಟೆ ಹಾಕಿ ರಪ್ಪ ಅಂತ ಹೇಳ್ತಾ ಕೂತಾರೆ. ಉದ್ದಕ್ಕೂ ಫುಲ್ ಬಾಂಬೆ ಗಂಟೆ ಹಾಕಿದ್ದಾರೆ. ಲಾಸ್ಟ್ ಫೈನಲ್ ಟಚ್ಚು. ನಾನು ಸ್ವಲ್ಪ ಹಿಂದಕ್ಕೆ ಹಾಕಿದ್ರೆ ಪೂರ್ತಿ ಮುಗೀತೆ. ಏನಿಲ್ಲ ಅಂದರೂ ಒಂದು 13 ಟನ್ ಬರ್ಬೋದು. ನೋಡೋಣ ಕಾಟ ಹಾಕ್ಸಿ ಏನು ಕತೆ ಅಂತ. ಇವರೇ ಪೂರ್ತಿ ಯಾಕೆ ಮುಗಿಸಿದ್ರು? ಕತ್ಲೆ ಆಗೋಯ್ತು. ಟೈಮ್ ಆಲ್ರೆಡಿ 7:30 ಆಗೋಯ್ತು. ಇಲ್ಲೇ ಹೋಗೋದು ಏನು ಅಂತ ಗೊತ್ತಿಲ್ಲ, ನೋಡ್ಬೇಕು. ಒಂದು 4-5 ಜನ ಸೇರ್ಕೊಂಡು ಎಳಿತವ್ರು ಒಬ್ಬ. ಏನು ಪರ ಅಂತ. ಫ್ರೆಂಡ್ಸ್, ಕಾಟ ಕಾಕಾಯಿತು. ಕಾಟ ಜಾಗಕ್ಕೆ ಎಷ್ಟು ಬಂದೈತೆ ಅಂದರೆ ನಿಜವಾಗ್ಲೂ ನನಗೆ ಶಾಕ್ ಆಯ್ತಾಯಿತ್ತು.
18,700 ಬಂದೈತೆ. 18,700 ಅಂದರೆ ಬರೋಬ್ಬರಿ 14 ಟನ್ನು. ನನ್ನ ಲೈಫಲ್ಲಿ ನಾನು ಯಾವತ್ತೂ ಹಾಕೇ ಇಲ್ಲ ಅಂತೇಳಿ ಇದೇ ಫಸ್ಟು. ನನಗಿರೋ 1.5 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಟನ್ನೇಜ್ ಹಾಕಿರೋದು. ಏನು ಕತೆನೋ ಗೊತ್ತಿಲ್ಲ. ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕು, ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಹೋಗ್ಬೇಕು. 10 ಟನ್ನು ಅಂತೇಳಿದ್ರು, ಬರೋಬ್ಬರಿ 14 ಟನ್ ಬಂದೈತೆ. ನನ್ನ ಗಾಡಿ ಪಾಸಿಂಗ್ ಇರೋದು ಆ್ಯಕ್ಚುಲಿ 7.5 ಟನ್ ಅಷ್ಟೇ. ಇದು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ನೋಡೋಣ, ಬಿಲ್ಲಿಸ್ಕೊಬಿಟ್ಟು ಅಡ್ವಾನ್ಸಲ್ಲಿ ಹಾಕಿಸ್ಕೊಂಡು ನೋಡೋಣ ಇಲ್ಲಿಂದ. ಫ್ರೆಂಡ್ಸ್, ಲೋಡೆಲ್ಲ ಮಾಡ್ಕೊಂಡು ಹೊರಟಿದ್ದೀನಿ. ಟ್ರಿಪ್ 0 ಮಾಡ್ಕೊಂಡಿದ್ದೀನಿ. ನೋಡೋಣ ಮೈಲೇಜ್ ಎಷ್ಟು ಬರ್ತದೆ ಅಂತ. ಒಂದು 20 ಕಿಲೋಮೀಟ್ರ್ ಬಂದಿದ್ದೀನಿ. ಗೋಂಡಿಯಾಗಿ ಹೋಗಿ 10:30 ತೋರಿಸ್ತೈತೆ. ನಿಧಾನಕ್ಕೆ ಹೋಗ್ಬೇಕು. ನನ್ನ ಪ್ರಕಾರ 10:30 ಹೋಗೋ ಡೌಟು. ನಾನು ಗುಂಡಿಯ ರೀಚ್ ಆಗೋತ್ತಿಗೆ ಏನಿಲ್ಲ ಅಂದರೂ 12 ಗಂಟೆ ಅಂತೂ ಹಾಗೆ ಆಯ್ತದೆ. ಮಳೆ ಬೇರೆ ಬರ್ತೈತೆ. ಅದ್ರ ಜೊತೆ ಹಿಂದೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಂತು. ರೋಡೇ ಕಾಣ್ತಿರ್ಲಿಲ್ಲ, ಹಂಗಾಗಿ ವೀಡಿಯೋ ಮಾಡಲಿಲ್ಲ. ನಿಜವಾಗ್ಲೂ ರೋಡೇ ಕಾಣ್ದಿರೋ ರೇಂಜಿಗೆ ಮಳೆ ಬಂತು. ನೆಕ್ಸ್ಟ್ ಏನಾರು ಮುಂದೆ ಮತ್ತೆ ಬಂತು ಅಂದರೆ ಮಾಡ್ತೀನಿ. ಅಲ್ಲಿ ರೋಡ್ ಚಿಕ್ಕದಾಗಿತ್ತು, ಹಂಗಾಗಿ ಫೋನ್ ಇಟ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ರೋಡ್ ಸ್ವಲ್ಪ ಪರವಾಗಿಲ್ಲ. ನೋಡೋಣ, ಹೊಸ ಎಕ್ಸ್ಪೀರಿಯನ್ಸು ಎಲ್ಲನೂ ಫೇಸ್ ಮಾಡಬೇಕು. ಹುಷಾರಾಗಿ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಟಿಪ್ಟೂರು 228 ಕಿಲೋಮೀಟ್ರ್ ಐತೆ. ಟಿಪ್ಟೂರು ಕಾರ್ಕಳದಿಂದ. ನೋಡೋಣ 228 ಕಿಲೋಮೀಟ್ರ್ ಎಷ್ಟೇವರೆಗೆ ರೀಚ್ ಆಗ್ತೀನಿ ಅಂತ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಸ್ವಾಗತ. ಸದ್ಯಕ್ಕೆ ಧರ್ಮಸ್ಥಳದಲ್ಲಿದ್ದೀನಿ. ಹಿಂಗೆ ಒಳಗೆ ಹೋದರೆ ದೇವಸ್ಥಾನ, ನಾನು ಹಿಂಗೆ ಲೆಫ್ಟಿಗೆ ಹೋಗಬೇಕು. ಟೈಮು ಬರೋಬ್ಬರಿ 11:30. ಯಾಕಪ್ಪ ಇಷ್ಟೊಂದು ಲೇಟ್ ಆಯ್ತು ಅಂದರೆ ಅಲ್ಲಿ ಅಡ್ವಾನ್ಸ್ ಹಾಕಲಿಲ್ಲ ಬಡಿ ಮಗ. ಸುಮಾರು ಅದು ಕಾಯಿಸ್ಬಿಟ್ಟ. ಬಯಸದೆ ಬಂದ ಭಾಗ್ಯ. ಅಯ್ಯೋ ಅದೃಷ್ಟ ಚೆನ್ನಾಗೈತೆ, ಲೋಡ್ ಬಂತು ಅನ್ಕೊಂಡು ಕುಣ್ಕೊಂಡು ಬಂದ್ಬಿಟ್ಟೆ. ಲೋಡ್ ನೋಡಿದರೆ ಓವರ್ಲೋಡು. ಅವನು ಅಡ್ವಾನ್ಸ್ ಹಾಕೋಕ್ಕೆ 1 ಅವರ್ ಮಾಡಿದ್ರು. ಹಾಕಿರೋದು ಬರೀ 5,000 ಅಡ್ವಾನ್ಸ್, ಬಾಕಿ ಎಲ್ಲ ಅನ್ಲೋಡಿಂಗ್ ಪಾಯಿಂಟ್ ಅವ್ರು ಕೊಡ್ತಾರಂತೆ. ಅದು 5,000 ಹಾಕೋಕ್ಕೆ ಇಷ್ಟೊತ್ತು ಮಾಡ್ದ. ಹಂಗಾಗಿ ಇಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಅಲ್ಲೇ 1 ಅವರ್ ವೇಸ್ಟ್ ಆಯಿತು. ಈಗಿಲ್ಲ ಧರ್ಮಸ್ಥಳದಲ್ಲಿದ್ದೀನಿ. ಇಲ್ಲಿಂದ 3/4 ಅವರೇನು 1 ಅವರೇ ಅನ್ಕಡಿ. ಇನ್ನೂ 1 ಅವರ್ ಬೇಕು. ನನ್ನ ಗುಂಡಿಯ ಹೋಗಿ ರೀಚ್ ಆಗೋತ್ತಿಗೆ 12:15 ಆಗೋಯ್ತದೆ. ಏನೂ ಮಾಡೋಂಗಿಲ್ಲ. ಟೈಮ್ ಆಯಿತು. ಈ ಪ್ರೈವೇಟ್ ಬಸ್ ಅವ್ರು ಹಾವಳಿ ಸ್ಟಾರ್ಟ್ ಆಯ್ತು. ಈಗ ಹೋಗೋಕ್ಕೆ ಬಿಡಲ್ಲ. ಅಪ್ಪಲ್ಲಿ ನಿಧಾನಕ್ಕೆ ತರ್ತವೆ. ಹಿಂದೆ ಆರ ನೋಡ್ಕೊಬಂದು ರಕ್ ಅಂತ ಎಳೆದು ಬಿಡ್ತಾರೆ. ಏನು ಮಾಡೋದು? ಹುಷಾರಾಗಿ ಹೋಗ್ಬೇಕಷ್ಟೇ ನಿಧಾನಕ್ಕೆ. ಸೀದಾ ಗುಂಡಿ ಹೋಗ್ಬಿಟ್ಟು ಹೊಟ್ಟೆ ಬೇರೆ ಹಸಿತೈತೆ. ಬೆಳಗ್ಗೆ ಏನೋ ತಿಂದಿರಲಿಲ್ಲ. ಮಧ್ಯಾಹ್ನ ಊಟ ಮಾಡೋಣ ಅಂತ ಹೋದೆ. ಅದು ಯಾವುದೋ ಹೋಟ್ಲಲ್ಲಿ ಬರೀ 2 ದೋಸೆ ಸಿಕ್ತು. ಸೀದಾ ಗುಂಡಿ ಹೋಗ್ಬಿಟ್ಟು ನಾರ್ಮಲಾಗಿ ರೆಗ್ಯುಲರ್ ಊಟ ಮಾಡ್ತೀವಲ್ಲ, ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು ಹೊರಡೋಣ. ಸೀದಾ ಹೋಗುವ. ಹುಷಾರಾಗಿ ಹೋಗ್ಬೇಕಷ್ಟೇ, ಏನು ಸಮಸ್ಯೆ. ಸದ್ಯಕ್ಕೆ ಎಲ್ಲಿದ್ದೀನಿ ಅಂದರೆ ಗೋಂಡಿಯಾದಲ್ಲಿ ಇದ್ದೀನಿ. ಟೈಮ್ ಇವಾಗ ಎಷ್ಟು ಅಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 1:30. ನಾನಿಲ್ಲಿಗೆ ಬಂದಾಗ ಬರೋಬ್ಬರಿ 12:15 ಆಗಿತ್ತು. 12:28 ಸಮಥಿಂಗ್ ಆಗಿತ್ತು. 1 ಅವರ್ ಇಲ್ಲೇ ನಿಲ್ಸಿದೆ. ಯಾಕಪ್ಪ ಅಂದರೆ ಊಟ ಮಾಡ್ತಾಯಿದ್ದೆ. ಪ್ಲಸ್ ಇನ್ನೊಂದು, ನಂದು ಗಾಡೀಲಿ ಬಂದುಬಿಟ್ಟು ರೇಡಿಯಲ್ ಟೈರ್ ಇಲ್ಲ, ನೇಲನ್ ಟೈರ್ ಇರೋದು. ಹಂಗಾಗಿ ಟೈರು ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟಿದ್ದು ಟೈರು. 1 ಅವರ್ ಅದಕ್ಕೆ ಸ್ವಲ್ಪ ಕೂಲ್ ಆಗಲಿ ಅಂತ ಬಿಟ್ಟೆ. ಆದ್ರೂ ಹೇಳ್ಕೊಳ್ಳೋ ಮಟ್ಟಿಗೆ ಏನು ಕೂಲ್ ಆಗಿಲ್ಲ, ಒಂದು ಮಟ್ಟಿಗೆ ಕೂಲ್ ಆಗಿದ್ದಾವೆ ಅಷ್ಟೇ. ಹೋಗ್ತಾ ಇದ್ದೀನಿ, ನಿಧಾನಕ್ಕೆ ಹೋಗೋಣ. ಇನ್ನೇನು ಸ್ಪೀಡಾಗಿ ಹೋಗೋದಿಲ್ವಲ್ಲ, ಎಲ್ಲಿಂದನೂ ಸ್ಪೀಡಾಗಿ ಬಂದ ಎಲ್ಲ ನಿಧಾನಕ್ಕೆ ಹೋಗೋದು. ಹೋಗೋಣ ಹುಷಾರಾಗಿ. ಘಾಟ್ ಸೆಕ್ಷನ್ ಇವಾಗ ಶುರು. ಟೈಮ್ ನೋಡಿ ಕರೆಕ್ಟಾಗಿ 1 ಗಂಟೆ ಅಂದರೆ ನಮ್ಮಲ್ಲಿ ಅರ್ಧ ಗಂಟೆ ಹಿಂದೆ ಐತೆ. ಟೈಮ್ ಇವಾಗ 1:30. ಎಷ್ಟೊತ್ತಿಗೆ ಘಾಟ್ ಹತ್ತಿಸ್ತೀನಿ ಅಂತ ಗೊತ್ತಾಗುತ್ತೆ. ನಾರ್ಮಲಾಗೆಲ್ಲ 1 ಅವರ್ 1.5 ಅವರಿಗೆ 1 ಅವರಿಗೆಲ್ಲ ಹತ್ತಿಸ್ಬಿಡ್ತಾ ಇದ್ದೋ ಪೂರ್ತಿ ಮಾರ್ನಳ್ಳಿಗೆ ಹೋಗೋತ್ತಿಗೆ. ಇವತ್ತು ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. 14 ಟನ್ನು ಫಸ್ಟ್ ಟೈಮು ನನ್ನ ಗಾಡಿಗೆ ಇಷ್ಟೊಂದು ಲೋಡ್ ಮಾಡಿರೋದು. ನನಗೆ ಎಕ್ಸ್ಪೀರಿಯನ್ಸು ಇಲ್ಲ ಘಾಟ್ ಸೆಕ್ಷನಲ್ಲಿ ಇಷ್ಟೊಂದು ಟನ್ನೇಜ್ ಹಾಕೋದು ಓಡಿಸಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ನೋಡೋಣ, ಎಲ್ಲನೂ ಫೇಸ್ ಮಾಡಬೇಕು. ಗಾಡಿ ಅಂದಮೇಲೆ ಎಲ್ಲ ಅನುಭವ ಇರಬೇಕು, ಎಲ್ಲನೂ ಮಾಡಬೇಕು. ಹೋಗೋಣ ನಿಧಾನಕ್ಕೆ, ಹುಷಾರಾಗಿ ಹೋಗೋದಷ್ಟೇ, ಏನಿಲ್ಲ. ನೋಡಿ ಮೈಲೇಜ್ ಮಾತ್ರ ನಿಜವಲ್ಲೂ ಹೇಳ್ಕೊಳಂಗಿಲ್ಲ. 3.9 ಅಂತ ಬಂದೈತೆ. ಏನು ಕತೆನೋ ಗೊತ್ತಿಲ್ಲ. 5,000 ಡೀಸೆಲ್ ಹಾಕ್ಸಿದ್ದೆ. ನನ್ನ ಪ್ರಕಾರ ಅದು ಹೋಗಲ್ಲ 5,000. ಯಾಕಂದರೆ ಈ ಮೈಲೇಜಿಗೆ 5,000 ಯಾವುದೇ ಕಾರಣಕ್ಕೂ ಹೋಗಲ್ಲ. ನೋಡೋಣ, ಘಾಟ್ ಹತ್ಸೋಣ. ಘಾಟ್ ಅಂತೂ ಆರಾಮಾಗಿ ಹತ್ತಿಸ್ಬೋದು. ಸ್ಟಾರ್ಟ್ ಮಾಡಿದ್ದೀವಿ. 1 ಗಂಟೆ ಟೈಮು. ಎಷ್ಟೊತ್ತಿಗೆ ಹತ್ತು ಮುಗಿಸ್ತೀವಿ ನೋಡುವ. ಫ್ರೆಂಡ್ಸ್, ಘಾಟೆಲ್ಲ ಹತ್ತುತ್ತಾ ಇದ್ದೀನಿ. ಡಬಲ್ ಟರ್ನಿಂಗ್ ಎಲ್ಲ ಮುಗಿಸಿ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ ಗಾಡಿ ಎಕ್ಸ್ಟ್ರಲ್ಲಿ ಹೋಯ್ತೈತೆ ಅಂದರೆ
ಹತ್ರಲ್ಲೇ ಗಾಡಿ ಹೋಗ್ತಿರೋದು. ಯಾವ ಗೇರೆಲ್ಲ ಇತ್ತಪ್ಪ ಅಂದರೆ ಎಕ್ಸ್ಟ್ರಾ ಗೇರು, ಫಸ್ಟ್ ಎಕ್ಸ್ಟ್ರಾ ಗೇರಲ್ಲೇ ಹತ್ರಲ್ಲೇ ಗಾಡಿ ಹೋಗ್ತಿರೋದು. ಹತ್ತತ್ರ ಒಂದು 4-5 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಫುಲ್ ಹಿಂಗೆ ಹತ್ತಿಸ್ಬೇಕು ಮ್ಯಾಕೆ. ಫುಲ್ಲು ಡಬಲ್ ಟರ್ನಿಂಗ್ ಆದಮೇಲೆ ಒಂದೇ ಸಮ ಅಪ್ ಬರುತ್ತೆ. ಈ ಪ್ರೈವೇಟ್ ಬಸ್ಸು ರಾವಳಿ ಅಂತೂ ಕೇಳೋಕ್ಕೆ ಇಲ್ಲ. ಸ್ವಯ್ ರಾಕೆಟ್ ಹೊಡೆದಂಗೆ ಹೊಡಿತಾರೆ. ಟೈರ್ಗಳಂತೂ ಸಿಕ್ಕಾಪಟ್ಟೆ ಹೀಟಾಗಿರ್ತವೆ ಪಕ್ಕ. ಫಸ್ಟ್ ಮೇಲೆ ಹತ್ತಿದ ತಕ್ಷಣ ಗಾಡಿ ಸೈಡ್ಗೆ ಹಾಕ್ಬಿಟ್ಟು 1 ಅವರ್ ಮಲಗಿದ್ದು, ಇಲ್ಲ 2 ಅವರ್ ಆದರೂ ಪರವಾಗಿಲ್ಲ, ಟೈರ್ ಕೂಲ್ ಮಾಡ್ಕೊ ಹೋಗ್ಬೇಕು. ನಂದು ನೈಲಾನ್ ಟೈರ್ ಇರೋದ್ರಿಂದ ಟೈರು ಸಿಕ್ಕಾಪಟ್ಟೆ ಹೀಟ್ ಆಗ್ತವೆ ನೋಡಿ. ಎಕ್ಸ್ಟ್ರಾ ಗೇರಿಂದ ಕಿತ್ತು ಫಸ್ಟ್ ಗೇರಿಗೆ ಹಾಕೋಕ್ಕಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಅಪ್ ಇದೆ, ಏನಕ್ಕೆ ಅಂದರೆ ಓವರ್ಲೋಡ್ ಇದೆ ಅಷ್ಟೇ, ಏನಿಲ್ಲ. ನಿಧಾನಕ್ಕೆ ಹೋಗ್ತಿದ್ದೀವಿ. ನಿಧಾನಕ್ಕೆ ಹೋಗ್ತಿರೋದಕ್ಕೂ ಅದಕ್ಕೂ ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಎಳಿತಾ ಇದ್ದಾವೆ. ಸ್ಪೀಡಾಗಿ ಹೋಯ್ತು ಒಂದು ಲೆವೆಲಾಗಿ ಅಂದರೆ ನಿದ್ದೆ ಬರೋಲ್ಲ. ಇಷ್ಟು ನಿಧಾನಕ್ಕೆ ಹೋಯ್ತು ಅಂದರೆ ಕೂತಿದ್ದ ಜಾಗದಲ್ಲಿ ಹಿಂಗೆ ಅನ್ನನ ಅನ್ನಿಸ್ತದೆ, ತುಡಿಸ್ತಾನ ಅನ್ನಿಸ್ತದೆ. ಏನು ಮಾಡೋದು, ಎಲ್ಲನೂ ಫೇಸ್ ಮಾಡಬೇಕು. ಹುಷಾರಾಗಿ ಹೊತ್ಸೋಣ ಮೇಲೆ ನೋಡಿ. ಈ ಗಾಡಿಗಳೆಲ್ಲ ಹಿಂಗೆ ರಾಕೆಟ್ ಹೋದಂಗೆ ಹೋಯ್ತವೆ. ಬಟ್ ನಾವು ಇವತ್ತು ಆ ಥರ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ಆರಾಮಾಗಿ ಹೋಗುವ. ಮಾರ್ನಹಳ್ಳಿ ಇನ್ನೂ 2.5 ಕಿಲೋಮೀಟ್ರ್ ಐತೆ. ಸದ್ಯಕ್ಕೆ ನಾನಿವಾಗ 22 ಕಿಲೋಮೀಟ್ರ್ ಬಂದಿದ್ದೀನಿ. 1:15 ಸ್ಟಾರ್ಟ್ ಮಾಡಿದ್ದು, ಅಂದರೆ ಅದರಲ್ಲಿ 1 ಗಂಟೆ ಇತ್ತು. ಈಗ 2:16 ತೋರಿಸ್ತೈತೆ, ಅಂದರೆ 1.25 ಅವರು ಟೈಮ್. ಇವಾಗ ಬರೋಬ್ಬರಿ 2:45, 1.25 ಅವರ್ ಜರ್ನಿ. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಹೇಳಿ? ಕೇವಲ 17-18 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತವೆ. ಆಯ್ತಲ್ಲ, ಟಯರ್ ಅಂತೂ ನಿಜವಾಗ್ಲೂ ಕುದೀತಾ ಇದ್ದಾವೆ, ಹೀಟಾಗಿ ಹೋಗಿದ್ದಾವೆ ಟಯರು. ಅದಕ್ಕೆ 1 ಅವರ್ ನಿಲ್ಲಿಸ್ಬಿಟ್ಟು ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತೆ, ಟೈರ್ ಚೆಕ್ ಮಾಡ್ಕೊಳ್ಳೋಣ ಅಂತ. ಅಷ್ಟೊಂದು ಹೀಟಾಗಿದ್ದಾವೆ ಟೈರು. ಸವಾಸ ಬೇಡ ಇನ್ನೊಂದ್ಸತಿ ಅನ್ನಿಸ್ಬಿಟ್ಟೈತೆ. ಸದ್ಯ ಪುಣ್ಯಕ್ಕೆ ನಮಗೆ ಯಾವುದು ಏನೋ ಪಂಚರ್ ಆಗಲಿ ಮತ್ತೊಂದಾಗಲಿ ಏನೂ ಕೈ ಕೊಟ್ಟಿಲ್ಲ, ಅದೊಂದು ಖುಷಿ ವಿಚಾರ. ಇನ್ನು ಘಾಟ್ ಹಚ್ಚಿದ್ದಲ್ಲ, ಇನ್ನು ಮುಂದಕ್ಕಿರೋದು ಹೊಸಲಿ ಆಟ. ಮುಂದಕ್ಕಿರೋದನ್ನ ಹುಷಾರಾಗಿ ಫೇಸ್ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ಹೋಗಿ ಆರಾಮಾಗಿ ಮಲಗ್ಬಿಡೋಣ. 1-2 ಅವರ್ ಮಲ್ಕೊಳ್ಳೋಣ. ಅಷ್ಟೊತ್ತಿಗೆ ಗಾಡಿ ಕೂಲ್ ಆಗುತ್ತೆ. ಗಾಡಿ ಕೂಲ್ ಆದಮೇಲೆ, ಗಾಡಿ ಕೂಲ್ ಆಗೋದಕ್ಕಿಂತ ಟೈರ್ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನೆಕ್ಸ್ಟು ಆಮೇಲೆ ಆಗುತ್ತೆ. ಇಲ್ಲೇ ನಿಲ್ಸಿದ್ದೀನಿ. ಈಗ ಮಾರ್ನಹಳ್ಳಿ ಇನ್ನೂ 2.8 2.9 ಸಮಥಿಂಗೇನೋ ಐತೆ. ಇಲ್ಲೇ ಗಾಡಿಗಳು ನಿಂತಿದ್ದಾವೆ ತುಂಬ. ಇಲ್ಲೇ ನಿಲ್ಸಿದ್ದೀನಿ, ಮಲ್ಗೋಣ ಇವಾಗ. ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟ್ ಏನಂತ ಹೇಳಿದ್ದು, 2 ಅವರ್ ಮಲ್ಗೋಣ, 2 ಅವರಿಗೆ ಗಾಡಿ ಕೂಲ್ ಆಗುತ್ತೆ, ಆಮೇಲೆ ಎದ್ದು ಹೊರಡೋಣ ಅಂತ ಅಂದ್ಕೊಂಡು ಮಲಿಕೊಂಡವ್ರು ನಾವು. ಟೈಮು ಇವಾಗ ಬರೋಬ್ಬರಿ 6:30 ಆಗೈತೆ. ಈಗ ಎದ್ದು ಹೋಗಿ ಫ್ರೆಶ್ ಆಗ್ತಿಲ್ಲ, ಆಗ ಬಂದು ಮುಖ ಎಲ್ಲ ತೊಳ್ಕೊಂಡೆ. ಒಳ್ಳೆ ನೀರು ಬರುತ್ತೆ ಅಲ್ಲಿ, ಕಾಣ್ತಿದೆ. ಅಲ್ಲಿ ಬೆಟ್ಟದ ಮೇಲಿಂದ ಬರ್ತದೆ. ಬೆಟ್ಟದ ಮೇಲೆ ಈ ಕಡೆಯಿಂದ ಬರೋ ನೀರು ಪೈಪಕ್ಕೆ ಆ ಕಡೆ ಬರೋ ಮಾಡಿದ್ರೆ. ವೆದರ್ ಮಾತ್ರ ಯಾವ ಲೆವೆಲಿಗೆ ಐತೆ ಅಂದರೆ ಫುಲ್ಲು ಫಾಗಿ ಆಗೈತೆ ವೆದರು. ಸರಿ ಹೊರಡೋಣ ಇಲ್ಲಿಂದವ. ನಿಧಾನಕ್ಕೆ ಘಾಟಿಂದ ಸೀದಾ ಹಾಸನಿಂದ ಸೀದಾ ಟಿಪ್ಟೂರು ಹೊರಡೋಣ. ಫಸ್ಟ್ ನಿಧಾನ ಹುಷಾರು. ಫೈನಲಿ ಟಿಪ್ಟೂರು ರೀಚ್ ಆಗಾಯಿತು. ಟಿಪ್ಟೂರು ಸಿಟಿ ಜಂಕ್ಷನಲ್ಲಿ ಇದ್ದೀನಿ ಅಂದ್ಕೊಳ್ಳಿ. ಇವಾಗ ಇಲ್ಲಿ ರೈಟ್ ಹೋಗ್ಬೇಕು. ಸ್ಟಾರ್ ಕಾಟ ಅಂತ ಇದೆ ಅಂತೆ, ಸ್ಟಾರ್ ವೆರೇ ಬ್ರಿಡ್ಜು. ಅಲ್ಲಿಗೆ ಬಂದು ಕಾಟ ಮಾಡಿಸ್ಬಿಟ್ಟು ಫೋನ್ ಮಾಡಿ ಲೊಕೇಶನ್ ಕಳಿಸ್ತೀನಿ ಫ್ಯಾಕ್ಟ್ರಿದು ಅಂತ ಹೇಳಿದರು. ಅಲ್ಲಿಗೆ ಹೋಗ್ಬಿಟ್ಟು ಕಾಟ ಮಾಡಿಸ್ಬೇಕು. ಯಾಕಪ್ಪ ಕಾಟ ಅಂದರೆ ಅಲ್ಲಿ ಲೋಡಿಂಗ್ ಮಾಡೋ ಜಾಗದಲ್ಲಿ ಕಾಟ ಮಾಡಿಸಿದ್ರು. ಅದು ಅವ್ರಿಗೆ ಆಯಿತು. ಬಟ್ ಇವ್ರಿಗೆ ಈಗ ಅನ್ಲೋಡ್ ಮಾಡ್ಕೊಳಕ್ಕೆ ಎಷ್ಟು ಪೇಮೆಂಟ್ ಐತೆ, ಟನೇಜ್ ಎಷ್ಟು ಐತೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ಈಗ ಫಸ್ಟು ಹೋಗಿ ಕಾಟ ಮಾಡಿಸಿ ಖಾಲಿ ಆದಮೇಲೆ ತಿರ್ಗಾ ಬಂದು ಕಾಟ ಮಾಡಿಸ್ಬಿಟ್ಟು ಅವ್ರಿಗೆ ಸ್ಲಿಪ್ ಕಳಿಸ್ಬೇಕು. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟೈತೆ ಅಂತ. ಸಿಗ್ನಲ್ ಬಿಡ್ತು. ಇಲ್ಲಿಂದ 3.5 ಕಿಲೋಮೀಟರ್ ಇದೆ ಸ್ಟಾರ್ ವೇ ಬ್ರಿಡ್ಜ್ ಅಂತ. ಹೋಗ್ಬಿಟ್ಟು ಕಾಟ ಮಾಡಿಸ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದರೆ ಫ್ಯಾಕ್ಟ್ರಿ ಲೊಕೇಶನ್ ಕಳಿಸ್ತಾರಂತೆ. ಹೋಗೋಣ, ಕಾಟ ಮಾಡಿಸ್ಬಿಟ್ಟು ಸೀದಾ ಫ್ಯಾಕ್ಟ್ರಿ ಹತ್ರ. ಅನ್ಲೋಡಿಂಗ್ ಲೊಕೇಶನ್ಗೆ ರೀಚ್ ಆದೆ. ಈ ಬಡ್ಡಿ ಮಕ್ಕಳು ಯಾವುದೋ ತೋಟದೊಳಗೆ ಕರ್ಸ್ಕೊತಾವ್ರೆ. ರೋಡ್ ನೋಡಿ ಯಾವ ರೇಂಜಿಗೆ ಐತೆ. ಟ್ಯಾಕ್ಟ್ರ್ ಓಡಾಡೋ ರೋಡಲ್ಲಿ ನಮ್ಮ ಲಾರಿ ಕರ್ಸ್ಕೊಂಡು ಓಡಾಡ್ತಾವ್ರೆ. ಲಾರಿಗಳೆಲ್ಲ ಓಡಾಡುತ್ತೆ ಅನ್ಸುತ್ತೆ ಇಲ್ಲೆಲ್ಲ. ತೆಂಗಿನಕಾಯಿ ಲೋಡ್ ಮಾಡೋಕ್ಕೆ ಲಾರಿ ಬರಲ್ಲ, ಚಿಕ್ಕ ಗಾಡಿ ಲೋಡ್ ಮಾಡ್ಕೊ ಹೋಗ್ತಾರೆ. ಈ ರೋಡಲ್ಲಿ ನಮ್ಮ ಗಾಡಿ ಕರ್ಸ್ಕೊತಾವ್ರೆ. ಕರೆಕ್ಟಾಗಿ ನಮ್ಮ ಗಾಡಿ ಪಾಸ್ ಆಗುತ್ತೆ ಅಷ್ಟೇ ರೋಡ್ ಇರೋದು. ಎತ್ತಾಗಿ ನೋಡಿದ್ರೆ ಬರೀ ತೆಂಗಿನ ತೋಟ ಇದ್ದಾವೆ. ಈ ಕಡೆ ಅಡಿಕೆ ತೋಟ, ಇಲ್ಲಿ ತೆಂಗಿನ ತೋಟ, ಬರೀ ತೋಟಗಳೇ ಇದ್ದಾವೆ. ಹುಡುಗನ ಯಾರನ್ನೋ ಕಳಿಸಿದ್ರು, ಅವ್ನು ಮುಂದೆ ಪಾಸ್ ಆಗ್ಬಿಟ್ಟು ಅವನೇನು ಬೈಕಲ್ಲಿ ಒಳ್ಳೆ ರಾಕೆಟ್ ಹೋದಂಗೆ ಹೋದಾನ. ನಿಧಾನಕ್ಕೆ ಗೊತ್ತಾಯಿದ್ದೀನಿ ಹಿಂದೆ. ಈ ಗುಂಡಿ ರೋಡಲ್ಲಿ ಇನ್ನೇನು ಮಾಡೋಣ, ಸ್ಪೀಡಾಗಿ ಹೋಗೋಕ್ಕಾಗಲ್ಲ ನಾವು, ನಿಧಾನಕ್ಕೆ ಹೋಗ್ಬೇಕು.
ಗಾಡಿ ಅಂತೂ ಮಲಗಿ 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 ಹೇಳ್ತೈತೆ. ಸೈಡೆಲ್ಲ ಉಚ್ಕೊಂಡೆ ಹೋಯ್ತೈತೆ, ಏನು ಮಾಡೋಂಗಿಲ್ಲ. ಇಂಥ ಲೋಡ್ ತುಂಬಿದಾಗ ಇವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. 500 ಮೀಟ್ರ್ ಅಂದ್ಬಿಟ್ಟು 1.5 ಕಿಲೋಮೀಟ್ರ್ ಕರ್ಕೊಬಂದಪ್ಪ. 500 ಕಿಲೋಮೀಟ್ರ್ ಅಂತ ಹೇಳಿದ್ದ ನನಗೆ, ಬರೋಬರಿ 1.5 ಕಿಲೋಮೀಟ್ರ್ ಕರ್ಕೊಬಂದವನೆ. ಕಣ್ಣಿಗೆ ಕಾಣ್ದಂಗೆ ಹೋದ ಇವನು, ಯಾವ ಕಡೆಗೆ ಹೋದ ಅನ್ನೋದೇ ಗೊತ್ತಿಲ್ಲ. ಓ ಭಯ್ಯ, ಯಾವ ಕಡೆ ಹೋಗ್ಬೇಕು? ಇಲ್ಲಿದ್ದಾನೆ, ಪಾರ್ಟಿನೂ ಅಲ್ಲೇ ನಿಂತಿದ್ದಾನೆ. ಇದೇ ಅನ್ಸುತ್ತೆ ಫ್ಯಾಕ್ಟ್ರಿ. ಒಳ್ಳೆ ತೋಟ ಐತೆ. ಸೀದಾ ಗಾಡಿ ಅನ್ಲೋಡಿಗೆ ಹಾಕ್ಬಿಟ್ಟು ನಾವು ಶಿಸ್ತ ಮಂಕಳದಷ್ಟೇ. ಲೊಕೇಶನ್ ಚೆನ್ನಾಗೈತೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಬರ್ತಾ ಐತೆ, ಹೇಳ್ಕೊಳಕ್ಕಾಯ್ತಾ ಇಲ್ಲ, ಅಷ್ಟು ಬಿಸಿಲು ಹೊಡಿತೈತೆ. ಸೆಕೆ ಅಂದರೆ ಸೆಕೆ ಆಗ್ತಾ ಇಲ್ಲ. ತೋಟ ಇದೆಯಲ್ವಾ, ಇಲ್ಲೇ ಎಲ್ಲಾದ್ರೂ ನಾವು ಮರದ ಕೆಳಗೆ ಖಾಲಿ ಮಾಡೋಕ್ಕಂದ್ರೆ ಒಳ್ಳೇದು. ನೋಡೋಣ ಗೈಸ್. ಬಂದೆ ಅನ್ಲೋಡಿಗೆ SSBC ಟ್ರೇಡರ್ಸ್. ಇಲ್ಲೇ ಪೇಮೆಂಟ್ ಐತೆ. ಕಾಟ ಇಲ್ಲೇ ಇದ್ರು ನಮ್ಮ ಬಡ್ಡಿ ಮಕ್ಕಳು ಸುಮ್ಮನೆ ಅಲ್ಲೋಗಿ ಅಲ್ಲಿ 8 ಕಿಲೋಮೀಟ್ರ್ ಹೋಗ್ಬಿಟ್ಟು ಕಾಟ ಮಾಡಿಸ್ಕೊ ಬಂದೆ. ಇಂಥ ಉತ್ಸೋಡ ಮಕ್ಕಳು ಏನು ಮಾಡೋಣ. ಹೊಗೆ ಅಂತೂ ಕಿತ್ಕೊಬತ್ತೈತೆ. ಇಲ್ಲಿ ಏನು ಇರೋಕ್ಕಾಯ್ತದಿಲ್ಲ ಗೊತ್ತಿಲ್ಲ. ಶಿಸ್ತ ಮಂಕಳನ ಅನ್ಕಂದೆ. ಬಿಸಿಲು ಸರಿಯಾಗಿ ಹೊಡಿತೈತೆ. ಗಾಡಿಗೆ ನೆರಳಿಗೂ ಹಾಕೋಕ್ಕಾಗಲ್ಲ. ಮುಗೀತು ನನ್ನ ಕತೆ. ಹೊಗೆ ಅಂತ ಕಿತ್ಕೊಬತ್ತೈತೆ ನೋಡಿ. ಬೆಂಕಿ ಹಾಕ್ಬಿಟ್ಟವ್ರೆ. ತಗ ಅಂತ ಹೊಡಿತೈತೆ ಹೊಗೆ. ಏನೂ ಮಾಡೋಂಗಿಲ್ಲ. ನೋಡೋಣ, ಇಲ್ಲೇ ಇರಿ 5 ನಿಮಿಷ ಅಂದ. ಎಷ್ಟೊತ್ತಿಗೆ ಖಾಲಿ ಮಾಡ್ಕೊತಾನೆ ಏನು ನೋಡೋಣ. ಗೈಸಲ್ಲಿ ಬಂದು ಬರೋಬ್ಬರಿ 2 ಅವರ್ ಆಯಿತು. ಇನ್ನೂ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ. ನಾನು ಇವಾಗ ಹಗೆ ಎಲ್ಲ ಬಿಚ್ಚಿ ಸುತ್ತಿಟ್ಟು ಟಾರ್ಪಲ್ನ ಹಂಗೆ ಮೇಲೆ ಫೋಲ್ಡ್ ಮಾಡಿದೆ. ಕೆಳಗಡೆ ಬರೀ ಧೂಳು ಆಗಲ್ಲ, ಟಾರ್ಪಲೆಲ್ಲ ಗಲೀಜಾಗ್ತವೆ ಅಂದ್ಬಿಟ್ಟು ಮೇಲ್ಗಡೆನೇ ಮಡ್ಚಂಗೆ ಹಾಕಿದ್ದೀನಿ. ಆಮೇಲೆ ನೀಟಾಗಿ ಮಾಡಿಸ್ಕೋಬೇಕು. ಇದೇ JCBಲಿ ಖಾಲಿ ಮಾಡೋದು. ಇವಾಗ ಅಲ್ಲಿ ಕೆಲಸ ಮಾಡದೇ ಇದೆ. ಫುಲ್ಲು ಧೂಳು ಗಲೀಜು ಬೆಂಕಿ ಆಗ್ತಾಯಿಲ್ಲ. ನಿಜವಲ್ಲೂ ಸುಸ್ತಾಗಿ ಸೆಕೆ ಹೊಡಿತಾ ಕೂತೈತೆ. ಇಲ್ಲ ಒಂದು ಹೋಟ್ಲೂ ಇಲ್ಲ ಊಟ ಮಾಡೋಣ ಅಂದರೆ. ಅಥವಾ ಕಾಡೊಳಗೆ ಕರ್ಕೊಬಂದ್ಬಿಟ್ಟಾರೆ. ಸುತ್ತ ಜಮೀನು ಸೆಂಟ್ರಲ್ ಇದೈತೆ ನೋಡಿ. ಹಿಂದೆ ಯಾವ ಥರ ಮಾಡೋರೆ ಲೋಡು ಅಂತ ತುಂಬಿಟ್ಟು ಅದ್ರ ಮೇಲೆ ಚಿಪ್ ಹಾಕಿದ್ದಾರೆ. ಒಳಗಡೆ ಎಲ್ಲ ಲೂಸೇ ತುಂಬಿರೋದು. ಸೈಡಿಗೆ ಟಾರ್ಪಲ್ ಕಟ್ಬಿಟ್ಟು ಮೇಲೆ ಸೈಡಿಗೆ 2 ಚೀಲ ಇಟ್ಬಿಟ್ಟು ತಿರ್ಗಾ ಲೋಡ್ ಮಾಡಿರೋದು. ಮುಗಿಸ್ಲಿ, ಎಷ್ಟೊತ್ತೆ ಮುಗಿಸ್ತಾರೆ ನೋಡೋಣ. ನಾವು ಕೈ ಕಾಲು ತೊಳ್ಕೊಬಿಟ್ಟು ಆರಾಮಾಗಿ ಇಲ್ಲಿ ಚೇರ್ ಐತೆ, ಕಾಲು ಮ್ಯಾಗ ಕಾಲು ಹಾಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ. ಅವ್ರು ಮುಗಿಸ್ಲಿ. ಫಸ್ಟಿಂದ ಕಳ್ಸ್ಕೊಬಿಟ್ರೆ ಸಾಕು ನಂಗೆ ಆಗ್ಬಿಟ್ಟೈತೆ. ಅಷ್ಟು ಸೆಕೆ ಬಿಸಿಲು ತೆಗೆ ಆಯ್ತಾ ಇಲ್ಲ. ಹಳ್ಳಿಲೇ ಈ ಥರ ಐತೆ. ಇನ್ನು ಸಿಟಿಗೆ ಹೋಗ್ಬಿಟ್ರೆ ಇನ್ನು ಯಾವ ಕತೆ ಬಿಸಿಲಲ್ಲಿ ದೇವರಣೆ ಗೊತ್ತಿಲ್ಲ. ಅಲ್ಲೇ ಒಂದು ಟ್ಯಾಪ್ ಐತೆ, ಫ್ರೆಶ್ ಅಪ್ ಆಗೋಣ. ಖಾಲಿ ಮಾಡ್ಕೊಬಿಟ್ಟು ಶಿಸ್ತಾಗಿ ವಾಟ್ರ್ ಆಗುತ್ತೆ ಇಲ್ಲಿಂದವ. ಗಾಡಿಗೆ ಏನಾರು ಮಾಡಿ ಮರೆಯ ಫುಲ್ಲು JCBಲಿ ಅನ್ಲೋಡ್ ಮಾಡೋದು. ಮುಂದ್ಗಡೆ ಬಾಂಡ್ಲಿ ಹೋಗೋದೇ ಇಲ್ಲ ಒಳಗೆ. ಇವರು ಅದು ಹೆಂಗಾಗ್ತಾರೆ ಗೊತ್ತಿಲ್ಲ. ಹಿಂದ್ಗಡೆಯಿಂದನೇ ಖಾಲಿ ಮಾಡಬೇಕು. ಮಾಡಲಿ, ಹೆಂಗಾರು ಖಾಲಿ ಮಾಡ್ಕೊಂಡು ಹುಷಾರಾಗಿ ಖಾಲಿ ಮಾಡ್ಕೊಂಡ್ರೆ ಸಾಕು ನನಗೆ. ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗೀತು. ವಾಪಸ್ ಹೋಗ್ತಾ ಇದ್ದೀನಿ ರಿಟರ್ನು. ಇವರಿಗೆ ಈ ಕಾಟ ಆಗಲ್ವಂತೆ. ತಿರ್ಗಾ ಬೆಳಗ್ಗೆ ನಾವೆಲ್ಲಿ ಕಾಟ ಮಾಡಿಸಿದ್ವು ಅಲ್ಲಿಗೆ ಹೋಗ್ಬೇಕು. ತಿರ್ಗಾ 9 ಕಿಲೋಮೀಟ್ರ್ ಹೋಗ್ಬೇಕು ಗುರು ಅಲ್ಲಿಗೆ. ನಿಜವಾಗ್ಲೂ ಏನು ಮಾಡೋದು. 9 ಕಿಲೋಮೀಟ್ರ್ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ನಾನು ಇದೇ ರೂಟಲ್ಲಿ ಹಿಂಗೆ ಹೋಗ್ಬೇಕು. ಹಂಗೆ ಹೋಗ್ಬಿಟ್ಟು ವಾಪಸ್ ಹಿಂಗೆ ಬರೋಕೆ 18 ಕಿಲೋಮೀಟ್ರ್ ಸುಮ್ಮನೆ ವೇಸ್ಟ್. ಇವಾಗ ಅಲ್ಲಿ ಕಾಟಸ್ಲಿ ಬೇಕೇ ಬೇಕಂತ ಇಲ್ಲೇ ಐತಂತೆ. ಇದು ಆಗಲ್ವಂತ ಅವನಿಗೆ. ಅಲ್ಲಿ ಕಾಟಸ್ಲಿ ಬೇಕಂತೆ. ಓಕೆ, ಹೋಯ್ತಾ ಇದ್ದೀನಿ. ಬೆಳಗ್ಗೆ ಬಂದಿದ್ದು ರೋಡು ನೋಡಿ ನಮಸ್ತೆ. ಹೋಗೋಣ. ಕಾಟ ಮಾಡಿಸ್ಬಿಟ್ಟು ಅವನಿಗೆ ಕಳಿಸ್ಬಿಟ್ಟು ಇನ್ನು ಬಾಡಿಗೆ ಹಾಕಿಸ್ಕೋಬೇಕು. ಬಾಡಿಗೆ ಬೇರೆ 5,000 ಅಡ್ವಾನ್ಸ್ ಕೊಟ್ಟಿರೋದು. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಯಾರೆಲ್ಲ ವೀಡಿಯೋನ ಚಾನಲ್ನ ಹೊಸದಾಗಿ ನೋಡಿದರೆ ವಿಸಿಟ್ ಮಾಡಿದರೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್.